ಅಬಕಾರಿ ನೀತಿ ಅಕ್ರಮ ಪ್ರಕರಣದಲ್ಲಿ ದೆಹಲಿ ಸಿಎಂ ಬಂಧನವಾಗಿದೆ. ಇವತ್ತು ವಿಶೇಷ ಕೋರ್ಟ್ಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹಾಜರುಪಡಿಸಲಾಗುತ್ತೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಮೇಜರ್ ಡೆವಲಪ್ಮೆಂಟ್ ಇದು. ಅಬಕಾರಿ ನೀತಿಯ ಅಕ್ರಮ ವಿಚಾರದ ಪ್ರಕರಣದಲ್ಲಿ, ಆ ಹಗರಣದಲ್ಲಿ ನಿನ್ನೆ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ವಿಸಿಟ್ ಮಾಡಿದ್ರು. ಅಲ್ಲಿ ಸಾಕಷ್ಟು ತಲಾಶ್ ಕೂಡ ಮಾಡಿದ್ರು. ಇಡಿ ಕಚೇರಿಯಲ್ಲಿ ತಡರಾತ್ರಿವರೆಗೆ ಕೇಜ್ರಿವಾಲ್ ಅವರನ್ನ ವಿಚಾರಣೆ ನಡೆಸಿದ್ದಾರೆ ಅಧಿಕಾರಿಗಳು. ಜೈಲಲ್ಲೇ ಕುಳಿತು ಅಧಿಕಾರ ನಡೆಸ್ತಾರೆ ದೆಹಲಿ ಸಿಎಂ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಭಾರತದ ರಾಜಕೀಯದಲ್ಲಿ ಒಂದು ಹೊಸ ವಿಚಾರ ಅಂತಾನೆ ಹೇಳಬೇಕು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ವಂತೆ. ತೀರ್ಮಾನವನ್ನು ಆಪ್ ನಾಯಕರಿಗೆ ಈ ಮುಂಚೆನೇ ತಿಳಿಸಲಾಗಿದೆಯಂತೆ. ಯಾಕಂದ್ರೆ ಅವ್ರಿಗೆ ಈ ಮುಂಚೆನೇ ಬಂಧನದ ಸುಳಿವಿತ್ತಂತೆ. ಅದಕ್ಕಾಗಿ ಮುಂದಿನ ಹೋರಾಟದ ಬಗ್ಗೆ ಆಪ್ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರಂತೆ. 2019ರಲ್ಲಿ ಒಂದು ಕಾನೂನು ತರ್ತಾರೆ. ಅಂದರೆ ಸರ್ಕಾರಿ ಸ್ವಾಮ್ಯದ ಈ ಲಿಕ್ಕರ್ ಶಾಪ್ಗಳಲ್ಲಿರುತ್ತಲ್ಲ, ಅದನ್ನು ಖಾಸಗಿ ವಲಯಕ್ಕೆ ಕೊಡುವಂಥದ್ದು ಅಂತೇಳಿ. ಅಲ್ಲಿ L1 ಲೈಸೆನ್ಸ್ ಅಂತೇಳಿ ಬರುತ್ತೆ. ನಿಮಗೆ L1 ಲೈಸೆನ್ಸ್ ಅಂದರೆ 4-5 ವಿಧದ ಲೈಸೆನ್ಸ್ಗಳಿದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್, ವೈನ್ ಶಾಪ್, ಆಮೇಲೆ ದೊಡ್ಡ ಬಿಲ್ಡಿಂಗ್ಗಳು, 21 ರೂಮ್, ಹಿಂಗೆಲ್ಲ ಇರ್ತದೆ. ಅದೆಲ್ಲ ಪಕ್ಕಕ್ಕಿಡಿ. ಇದರಲ್ಲಿ ಕಿಕ್ ಬ್ಯಾಕ್ ಪಡೆದ್ರು ಅಂಥೇಳಿ ಖಾಸಗಿಯವರು, ಗೌರ್ಮೆಂಟ್ ಇದನ್ನು ಮುಚ್ಚಿ ಖಾಸಗಿಯವರಿಗೆ ಕೊಡೋ ಮುಖಾಂತರ ಒಂದು 300 ಕೋಟಿ ಕಿಕ್ ಬ್ಯಾಕ್ ಪಡೆದ್ರು ಅಂತೇಳಿ ಅವತ್ತಿಂದ ಕೇಳಿ ಬರ್ತಾ ಇದೆ. ಅಣ್ಣಾ ಹಜಾರೆ ಚಳವಳಿ ಭ್ರಷ್ಟಾಚಾರ ವಿರೋಧಿ ಚಳವಳಿಯಾಗಿ ಆರಂಭಗೊಂಡು ಅದರಿಂದಾನೇ ರಾಜಕೀಯಕ್ಕೆ ಪ್ರವೇಶ ತಗೊಂಡಂತ ಕೇಜ್ರಿವಾಲ್ ಇವತ್ತು ಆ ಭ್ರಷ್ಟಾಚಾರದ ವಿಚಾರದಲ್ಲಿ ಸಿಟ್ಟಿಂಗ್ ಕರೆಂಟ್ ಆಡಳಿತ ನಡೆಸ್ತಾ ಇರುವಾಗಲೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿರೋದು. ನಿಜಕ್ಕೂ ಪರಿಸ್ಥಿತಿಯ ವ್ಯಂಗ್ಯ ಅಂತ ಹೇಳೋದು. ಬಟ್ ಅವ್ರು ಹೇಳ್ತಾ ಇರೋದು ಇದು ನಮ್ಮನ್ನ ಏನು ಆಧಾರ ಎಲ್ಲಿಂದ ಸಿಗುತ್ತೆ? ಇಡಿ ಅವರಿಗೆ ದಾಖಲೆಗಳು ಎಲ್ಲಿಂದ ಸಿಗುತ್ತೆ? ಇಲ್ಲ, ಒಂದು ಯಾರೇ ತಪ್ಪು ಮಾಡಿರಲಿ ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ಮತ್ತೊಂದು ಕಡೆ 300 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ್ರು ಅನ್ನುವಂಥ ಆರೋಪ ಇವರ ಮೇಲಿದೆ. 9 ನೋಟಿಸ್ಗಳನ್ನು ಕೊಡ್ತಾರೆ, ಬನ್ನಿ 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 ಅಂತೇಳಿ. ಡೋಂಟ್ ಕೇರ್ ಮಾಡ್ತಾರೆ. ನಿನ್ನೆ ಎಲ್ಲ ಸೇರಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಜೈಲೊಳಗೆ ಇದ್ದೇ ಆಡಳಿತ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳು ಕೂಡ ಅಲ್ಲಿ ಬರ್ತಾ ಇದೆ.